ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುರಂ ಭಜೆ ತಾಪತ್ರಯಾಪಹಂ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಾಕಲ್ಪಪಾದಪೌ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರೋನಪಿ ಕುರ್ಮಃ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಶ್ರೀಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 14ನೆಯ ಅಧ್ಯಾಯದಲ್ಲಿ ಪರಮಾತ್ಮ ತಿಳಿಯಬೇಕಾಗಿರತಕ್ಕಂತಹ ಮತ್ತೊಂದು ಉತ್ತಮವಾದ ಪ್ರಮೇಯವನ್ನು ಹೇಳ್ತೇನೆ. ಯಾವುದನ್ನು ಮನನ ಮಾಡಿದರೆ ಈ ಸಂಸಾರದಿಂದ ಬಿಡುಗಡೆ ಹೊಂತಾರೆ ಅಂತಹ ಒಂದು ಪ್ರಮೇಯವನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ, ಆಮೇಲೆ ಇದಂ ಜ್ಞಾನಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾಃ ಸರ್ಗೇಪಿ ನೋಪಜಾಯಂತೆ ಪ್ರಳಯೇ ನ ವ್ಯಥಂತಿ ಚ ಎಂಬ ಶ್ಲೋಕದಲ್ಲಿ ಆ ಜ್ಞಾನ, ಆ ಒಂದು ಉತ್ತಮವಾಗಿರ್ತಕ್ಕಂತಹ ಪ್ರಮೇಯದ ಜ್ಞಾನ, ಅದರ ಜ್ಞಾನವನ್ನು ಯಾರು ಗಳಿಸ್ತಾರೋ ಅವರು ನನ್ನ ಸಾರೂಪ್ಯವನ್ನು ಪಡಿತಾರೆ. ಆ ನನ್ನ ಸಾರೂಪ್ಯವನ್ನು ಪಡೆದಂತಹ ಅವರು ಮುಂದೆ ಅವರು ಸೃಷ್ಟಿಕಾಲದಲ್ಲಿ ಹುಟ್ಟುವುದೂ ಇಲ್ಲ, ಪ್ರಳಯ ಕಾಲದಲ್ಲಿ ವ್ಯಥೆಗೊಳ್ಳುವುದೂ ಇಲ್ಲ ಎಂಬುದಾಗಿ ಆ ಶ್ಲೋಕದಲ್ಲಿ ಹೇಳಿದ. ಇದಂ ಜ್ಞಾನಂ ವಕ್ಷಮಾಣಾರ್ಥ ಜ್ಞಾನಮುಪಾಶ್ರಿತ್ಯ ಸಂಪಾದ್ಯ ಮಮ ಸಾಧರ್ಮ್ಯಂ ಸಾರೂಪ್ಯಂ ಆಗತಾಃ ಪ್ರಾಪ್ತಾಃ. ಇದಂ ಜ್ಞಾನಂ, ಮುಂದೆ ಹೇಳ್ತಕ್ಕಂತಹ ಈ ಪ್ರಮೇಯದ ಜ್ಞಾನವನ್ನು ಉಪಾಶ್ರಿತ್ಯ ಹೊಂದಿ ಸಂಪಾದನೆ ಮಾಡಿ, ಮಮ ನನ್ನ ಸಾಧರ್ಮ್ಯಂ ಸಾರೂಪ್ಯವನ್ನು ಆಗತಾಃ ಹೊಂದಿದವರು ಏನಾಗ್ತಾರೆ? ಹೊಂದಿದವರು ಶಿಷ್ಟಂ ವ್ಯಕ್ತಂ, ಉಳಿದು ಸ್ಪಷ್ಟವಾಗಿದೆ. ಅವರು ಪ್ರಳಯ ಕಾಲದಲ್ಲಿ ಹುಟ್ಟುವುದೂ ಇಲ್ಲ, ಸೃಷ್ಟಿಕಾಲದಲ್ಲಿ ಅವರು ಹುಟ್ಟುವುದೂ ಇಲ್ಲ, ಪ್ರಳಯ ಕಾಲದಲ್ಲಿ ಅವರು ವ್ಯಥೆ ಪಡುವುದಿಲ್ಲ ಎಂಬುದಾಗಿ ಈ ಶ್ಲೋಕದ ಅರ್ಥವನ್ನು ಹೇಳಿ, ಮುಂದೆ ಮಮ ಯೋನಿಃ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಸಂಭವಃ ಸರ್ವಭೂತಾನಾಂ ತಥೋ ಭವತಿ ಭಾರತ. ಈ ಶ್ಲೋಕದಲ್ಲಿ ಈ ಎಲ್ಲ ಜೀವಿಗಳ ದೇಹ ಸಂಬಂಧ ರೂಪವಾಗಿರತಕ್ಕಂತಹ ಜನನ ಇದು ಹೇಗಾಗತ್ತೆ, ಇದಕ್ಕೆ ಕಾರಣ ಯಾರು ಎಂಬುದನ್ನು ಹೇಳ್ತಾ ಇದ್ದಾನೆ. ಮಮ ಯೋನಿಃ ಮಹದ್ಬ್ರಹ್ಮ, ಹೇ ಭಾರತ, ಹೇ ಅರ್ಜುನ, ಹಿಂದೆ ಹೇಳಿದಂತಹ, ಹಿಂದೇನು ಪ್ರತಿಜ್ಞೆ ಮಾಡಿದ ಒಂದು ಉತ್ತಮವಾಗಿರತಕ್ಕಂತಹ ಪ್ರಮೇಯದ ಬಗ್ಗೆ ಹೇಳ್ತೇನೆ ಅಂತ ಅದನ್ನು ಹೇಳಲಿಕ್ಕೆ ಹೊರಟಿದ್ದಾನೆ. ಮಮ ಇತಿ ಮಹದ್ಬ್ರಹ್ಮ, ಮಹದ್ಬ್ರಹ್ಮ ಅಂದರೆ ಮಹತಿ ಚಿತ್ ಪ್ರಕೃತಿ, ಆ ಚಿತ್ ಪ್ರಕೃತಿ ಅದು ಮಮ ಯೋನಿ, ನನ್ನ ಭಾರ್ಯೆ ಅಂದರೆ ಮಹಾಲಕ್ಷ್ಮಿ. ತಸ್ಮಿನ್ ಬ್ರಹ್ಮಣಿ, ಅಂತಹ ಆ ಬ್ರಹ್ಮಾಣಿಯಲ್ಲಿ ಚಿತ್ ಪ್ರಕೃತಿಯಲ್ಲಿ ಗರ್ಭಂ ದಧಾಮಿ, ನಾನು ಗರ್ಭವನ್ನು ಇರಿಸ್ತೇನೆ. ಚತುರ್ವಿಂಶತಿ ತತ್ವಾಂಶಯುತಾನ್ ಜೀವಾನ್ ಸೋದರಸ್ಥಾನ್ ರೇತೋರೂಪೇಣ ನಿರ್ವಾಸ್ಯ ಚಿತ್ ಪ್ರಕೃತಿದಯ ನಿಕ್ಷಿಪಾಮಿ ಇತ್ಯರ್ಥ. 24 ತತ್ವಗಳಿಂದ ಕೂಡಿರತಕ್ಕಂತಹ ಜೀವರನ್ನು, ಪ್ರಳಯ ಕಾಲದಲ್ಲಿ ತನ್ನ ಉದರದಲ್ಲಿ ಧರಿಸಿರತಕ್ಕಂತಹ 24 ತತ್ವಾಂಶಗಳಿಂದ ಕೂಡಿರತಕ್ಕಂತಹ ಜೀವರನ್ನು ರೇತಸ್ಸಿನ ರೂಪದಿಂದ ಹೊರಗೆ ಹಾಕಿ ಅದನ್ನು ಚಿತ್ ಪ್ರಕೃತಿಯಲ್ಲಿ ಮಹಾಲಕ್ಷ್ಮಿಯಲ್ಲಿ ನಾನು ನಿಕ್ಷಿಪಾಮಿ, ಅದನ್ನು ಇರಿಸ್ತೇನೆ ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತತಃ ತತ್ರ ನಿಕ್ಷೇಪಾತ್ ಭೂತಾನಾಂ ಪ್ರಾಣಿನಾಂ ದೇಹಯೋಗ ರೂಪ ಸಂಭವ ಜನ್ಮ ಭವತಿ
ಹಾಗೆ ಮಾಡೋದರಿಂದ ತತಃ ಅದರಿಂದ ಅಲ್ಲಿ ಇಡೋದರಿಂದ ಚಿತ್ ಪ್ರಕೃತಿ ಉದರದಲ್ಲಿ ಜೀವರನ್ನು ರೇತಸ್ಸಿನ ರೂಪದಿಂದ ಹೊರ ಎಳೆದು ಇಡುವುದರಿಂದ ಏನಾಗುತ್ತೆ ಅಂದರೆ ಎಲ್ಲ ಪ್ರಾಣಿಗಳಿಗೂ ದೇಹ ಯೋಗ ರೂಪವಾಗಿರತಕ್ಕಂತಹ ಜನ್ಮ, ದೇಹ ಸಂಬಂಧ ರೂಪವಾಗಿರತಕ್ಕಂತಹ ಜನ್ಮ ಅನ್ನೋದು ಪ್ರಾಪ್ತವಾಗ್ತದೆ. ಇದನ್ನೇ ಓಂ ಜ್ಞೋತಃ ಏವಂ ಓಂ, ಓಂ ಯುಕ್ತೇ ಶಬ್ದಾಂತರಾಚ್ಯ ಓಂ, ಈ ಎರಡು ಸೂತ್ರಗಳಲ್ಲಿ ಸೂತ್ರಕಾರರಾಗಿರ್ತಕ್ಕಂತಹ ಭಗವಾನ್ ಬಾದರಾಯಣರು ಹೇಳಿದ್ದಾರೆ. ಜ್ಞಃ ಅಂದರೆ ಜೀವನು, ಅತಏವ ಪರಮಾತ್ಮನಿಂದಲೇ ಹುಟ್ಟುವವನು, ಯುಕ್ತೇಶ್ಚ ಜೀವನು ಸ್ವರೂಪತಃ ನಿತ್ಯವಾಗಿದ್ದರೂ ಅವನಿಗೆ ದೇಹ ಸಂಬಂಧ ರೂಪವಾಗಿರತಕ್ಕಂತಹ ಉತ್ಪತ್ತಿಯು ಯುಕ್ತವೇ ಆಗಿದೆ. ಆದ್ದರಿಂದ ಜೀವನು ಉತ್ಪತ್ತಿಯುಳ್ಳವನು ಎಂಬುದಾಗಿ ಆ ಬ್ರಹ್ಮಸೂತ್ರದಲ್ಲಿ ನಿರೂಪಣೆ ಮಾಡಿದ್ದಾರೆ. ಅದನ್ನೇ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಈ ದೇವತೆಗಳೇ ಇರಲಿ, ಮನುಷ್ಯರೇ ಇರಲಿ, ತಿರಿಯ ಜಂತುಗಳೇ ಇರಲಿ, ಎಲ್ಲ ಜಾತಿಗಳಲ್ಲಿ ಯಾವ್ಯಾವ ಶರೀರಗಳು ಹುಟ್ಟುತ್ತವೆಯೋ ಅವುಗಳೆಲ್ಲ ಈ ಚಿತ್ ಪ್ರಕೃತಿ ಆಗಿರತಕ್ಕಂತಹ ಮಹಾಲಕ್ಷ್ಮಿ ಭೂಮಿಯ ಹಾಗೆ ಕಾರಣಳು. ನಾನು ಆ ಭೂಮಿಯಲ್ಲಿ ಬೀಜವನ್ನು ಬಿತ್ತತಕ್ಕಂತಹ ತಂದೆ ಅಂತ ಹೇಳ್ತಾ ಇದ್ದಾನೆ. ಸರ್ವಯೋನಿಷು ಕೌಂತೇಯ ಮೂರ್ತಯಃ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿ ಅಹಂ ಬೀಜ ಪ್ರದಪಿತ. ಸರ್ವಯೋನಿಷು ಎಲ್ಲ ಯೋನಿಗಳಲ್ಲಿಯೂ, ಎಲ್ಲ ಜಾತಿಗಳಲ್ಲಿಯೂ, ಎಲ್ಲ ಅಂದರೆ ದೇವತೆಗಳು, ಮನುಷ್ಯರು, ತಿರ್ಯಗ್ಜಂತುಗಳು ಎಲ್ಲ ದೇವ ಮನುಷ್ಯ ತಿರ್ಯಗಾದಿ ಯೋನಿಷು ಯಾಹ ಮೂರ್ತಯ. ಕೇವಲ ಆದಿಸೃಷ್ಟಿಯಲ್ಲಿ ಮಾತ್ರ ಹೀಗಲ್ಲ. ನ ಕೇವಲಂ ಆದಿಸರ್ಗೇ ಏವ ಅನಯೋಹ ಕಾರಣತ್ವಂ. ಕೇವಲ ಆದಿಸೃಷ್ಟಿಯಲ್ಲಿ ಮಾತ್ರ ಈ ಲಕ್ಷ್ಮೀನಾರಾಯಣರು ಕಾಣರು ಅಂತಲ್ಲ, ಎಲ್ಲ ಕಾಲದಲ್ಲಿಯೂ, ಸರ್ವದಾ ಎಲ್ಲ ಕಾಲದಲ್ಲಿಯೂ ಕೂಡ ಇವರೇ ಮಾತಾಪಿತೃಗಳು ಎಂಬುದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಸರ್ವಯೋನಿಷು ಅಂದರೆ ದೇವ ಮನುಷ್ಯ ತಿರ್ಯಗಾದಿ ಯೋನಿಷು, ದೇವತೆಗಳು, ಮನುಷ್ಯರು, ತಿರ್ಯಗ್ಜಂತುಗಳು ಮೊದಲಾದ ಎಲ್ಲ ಜಾತಿಯ ಜೀವರಲ್ಲಿಯೂ ಯಾಹ ಮೂರ್ತಯ ಯಾವ ಕಾರ್ಯವ್ಯಕ್ತಯ, ಈ ಕಾರ್ಯರೂಪದಲ್ಲಿ ವ್ಯಕ್ತವಾಗುವಂಥದ್ದು ಅಂದರೆ ಈ ಶರೀರಗಳು ಹುಟ್ಟುವಂಥದ್ದು. ಯಾಹ ಮೂರ್ತಯ ಯಾವ ಈ ಶರೀರಗಳು ಸಂಭವಂತಿ ಹುಟ್ಟುತ್ತವೆಯೋ ತಾಸಾಂ ಅವರಿಗೆಲ್ಲ ಮಹದ್ಬ್ರಹ್ಮ ಅಂದರೆ ಮಹಾಲಕ್ಷ್ಮಿಯೇ ಯೋನಿಹಿ ಕ್ಷೇತ್ರರೂಪವಾಗಿರತಕ್ಕಂತಹ ಕಾರಣ. ಕ್ಷೇತ್ರ ಅಂದರೆ ಭೂಮಿಯ ಹಾಗೆ ಕಾರಣಗಳಾಗಿದ್ದಾಳೆ. ಅಹಂ ನಾನು ಬೀಜಪ್ರದಃ ಗರ್ಭಾಧಾನ ಕರ್ತ ಪಿತಾ, ನಾನು ಗರ್ಭಾಧಾನ ಮಾಡತಕ್ಕಂತಹ ತಂದೆ ನಾನು ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಈ ಸತ್ವರಜಸ್ತಮೋ ಗುಣಗಳು, ಪ್ರಕೃತಿಯಿಂದ ಸಂಭವಿಸಿರತಕ್ಕಂತಹ ಸತ್ವರಜಸ್ತಮೋ ಗುಣಗಳು ಈ ದೇಹದಲ್ಲಿ ಈ ದೇಹಿಯಾಗಿರತಕ್ಕಂತಹ ಜೀವನನ್ನು ಕಟ್ಟಿ ಹಾಕ್ತಾವೆ ಎಂಬ ವಿಚಾರವನ್ನು ಹೇಳ್ತಾ ಇದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಹೇ ಮಹಾಬಾಹೋ, ಎಲೈ ಮಹಾಬಾಹುವೇ, ಪ್ರಕೃತಿ ಸಂಭವಾಃ, ಪ್ರಕೃತಿ ಅನ್ನೋದು ಸತ್ವರಜಸ್ತಮೋ ಗುಣಾತ್ಮಕವಾಗಿರತಕ್ಕಂತಹ ಪ್ರಕೃತಿ. ಇದರಿಂದ ಸಂಭವಾಃ ಸಂಭವಿಸುವ ಈ ಗುಣಗಳು, ಸತ್ವರಜಸ್ತಮೋ ಗುಣಗಳು ಮತ್ತು ಈ ಸತ್ವಾಭಿಮಾನಿಯಾಗಿರತಕ್ಕಂತಹ ಶ್ರೀದೇವಿ, ಗುಣಾಭಿಮಾನಿಯಾಗಿರತಕ್ಕಂತಹ ಭೂದೇವಿ, ತಮೋ ಗುಣಾಭಿಮಾನಿಯಾಗಿರತಕ್ಕಂತಹ ದುರ್ಗಾದೇವಿ, ಹೀಗೆ ಲಕ್ಷ್ಮೀದೇವಿಯ ಮೂರು ರೂಪಗಳು ಆ ದೇಹದಲ್ಲಿರತಕ್ಕಂತಹ ಜೀವನನ್ನು ಅವ್ಯಯಂ ದೇಹಿನಂ, ಸ್ವರೂಪತಃ ನಾಶರಹಿತನಾಗಿರತಕ್ಕಂತಹ ಜೀವನನ್ನು ಏನು ಮಾಡ್ತವೆ, ನಿಬಧ್ನಂತಿ, ಈ ದೇಹದಲ್ಲಿ ಬಂಧಿಸಿಡ್ತವೆ ಅಂತ ಈ ಶ್ಲೋಕದ ಅರ್ಥ. ಯಾವತ್ ಸಂಜಾಯತೆ ಇತ್ಯುಕ್ತಂ ಶ್ಲೋಕದ್ವೇನ ವಿವೃತ್ಯ, ಯಾವತ್ ಸಂಜಾಯತೆ ಅಂತ 13ನೇ ಅಧ್ಯಾಯದಲ್ಲಿ 2 ಶ್ಲೋಕಗಳು ಹೇಳ್ತಕ್ಕಂತಹ ಏನು ವಿಚಾರ ಇದೆ, ಎಲ್ಲ ಸ್ಥಾವರ ಜಂಗಮಗಳು
ಚಿತ್ ಪ್ರಕೃತಿ ಪರಮಾತ್ಮನ ಸಂಯೋಗದಿಂದಲೇ ಹುಟ್ಟುತ್ತವೆ ಎಂಬ ವಿಚಾರವನ್ನು ಅಲ್ಲಿ ಹೇಳಿದ್ದಾರೆ. ಅದನ್ನು ವಿಸ್ತಾರವಾಗಿ ಈ ಅಧ್ಯಾಯದ ಹಿಂದಿನ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಹೇಳಿದ್ದಾಯಿತು. ಈಗ ಯೋ ಹಿ ಬದ್ಧ ಅಸ್ಮಿ ಇತಿ ಜಾನಾತಿ ಸೈವ ತನ್ನಿವೃತ್ತಿ ಸಾಧನ ವಿಜಿಜ್ಞಾಸ್ಯ ಜ್ಞಾತ್ವಾ ಅನುತಿಷ್ಠತಿ. ಈಗ ನಾನು ಬಂಧಿತನಾಗಿದ್ದೇನೆ ನನಗೆ ಜ್ಞಾನ ಬಂದರೆ ನಾನು ಆ ಬಂಧನದ ಬಿಡುಗಡೆಗೆ ಪ್ರಯತ್ನ ಮಾಡ್ಬೋದು. ಹಾಗೆ ಯಹ ಹಿ ಬದ್ಧ ಅಸ್ಮಿ, ಯಾವ ನಾನು ಬಂಧಿಸಲ್ಪಟ್ಟಿದ್ದೇನೆ ಅಂತ ಯಾವನು ತಿಳ್ಕೊಳ್ತಾನೋ ಸಯೇವ ಅವನೇ ತನ್ನಿವೃತ್ತಿ ಸಾಧನಂ, ಅದನ್ನು ಆ ಬಂಧನದಿಂದ ನಿವೃತ್ತಿಯನ್ನು ಹೊಂದಲಿಕ್ಕೆ ಏನು ಸಾಧನ ಇದೆ ಅದನ್ನು ತಿಳಿದುಕೊಂಡು ಅದನ್ನು ಅನುಷ್ಠಾನ ಮಾಡಿದರೆ ಆಗ ಅದರಿಂದ ಬಂಧೋಚ್ಛೇದ ಆಗುತ್ತೆ. ಇದಾನೀಂ ಈಗ ಏನು ಹೇಳ್ತಾ ಇದ್ದಾನೆ ಅಂದರೆ, ಹಿಂದಿನ 2 ಶ್ಲೋಕಗಳಲ್ಲಿ ಚಿತ್ಪ್ರಕೃತಿ ಪರಮಾತ್ಮ ಸಂಯೋಗದಿಂದಲೇ ಎಲ್ಲ ಸ್ಥಾವರ ಜಂಗಮಗಳು ಹುಟ್ಟುತ್ತವೆ ಅಂತ ಹೇಳಿ ಆಯಿತು. ಈ ಶ್ಲೋಕದಲ್ಲಿ ಈ ತರಹ ಈ ಪ್ರಕೃತಿ ಏನು ಬಂಧಿಸ್ತದೆ, ಆ ಬಂಧನವನ್ನು ಜೀವ ತಾನು ತಿಳ್ಕೊಳ್ಬೇಕು. ನಾನು ಬಂಧಿತನಾಗಿದ್ದೇನೆ ಅಂತ ಅವನಿಗೆ ಜ್ಞಾನ ಬಂದರೆ, ಯಾವನು ಬದ್ಧ ಅಸ್ಮಿ, ನಾನು ಸಂಸಾರದಲ್ಲಿ ಬಂಧಿಸಲ್ಪಟ್ಟಿದ್ದೇನೆ ಇತಿ ಜಾನಾತಿ, ಹೀಗೆ ತಿಳ್ಕೊಳ್ಳುತ್ತಾನೋ ಸಯೇವ ಅವನೇ ತನ್ನಿವೃತ್ತಿ ಸಾಧನಂ, ಅದರಿಂದ ನಿವೃತ್ತಿಯನ್ನು ಹೊಂದುವ ಸಾಧನ ಯಾವುದಿದೆ ಅದನ್ನು ವಿಜಿಜ್ಞಾಸ್ಯ ಅಂದರೆ ಜ್ಞಾತ್ವ ತಿಳಿದುಕೊಂಡು ಅನುತಿಷ್ಠತಿ ಅನುಷ್ಠಾನ ಮಾಡ್ತಾನೆ. ಅದರಿಂದ ಅಂತಹ ಸಾಧನೆಯಿಂದ ಬಂಧೋಚ್ಛೇದ ಆಗಬೇಕು. ಹೀಗೆ ಬಂಧೋಚ್ಛೇದ ಆಗಲಿಕ್ಕೋಸ್ಕರವಾಗಿ ಏನು ಸಾಧನೆ ಇದೆ ಆ ಸಾಧನಾನುಷ್ಠಾನ ಮಾಡಲಿಕ್ಕೋಸ್ಕರವಾಗಿ ತತ್ಸಾಧನ ಜ್ಞಾಪನಾರ್ಥಂ, ಆ ಸಾಧನೆ ಏನು ಅದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಜಿಜ್ಞಾಸಾಂ ಉತ್ಪಾದಯಿತು, ಅದನ್ನು ತಿಳ್ಕೊಳ್ಳಿಕ್ಕೆ ಜಿಜ್ಞಾಸ ಅಂದರೆ ಜ್ಞಾತುಂ ಇಚ್ಛಾ, ತಿಳಿಯಬೇಕೆಂಬ ಇಚ್ಛೆ, ಅದನ್ನು ಮೂಡಿಸ್ಲಿಕ್ಕೋಸ್ಕರವಾಗಿ ಆ ಗುಣತ್ರಯಗಳು ಹೇಗೆ ಬಂಧಿಸ್ತವೆ, ಆ ಸತ್ವರಜಸ್ತಮ ಗುಣಗಳು ಬಂಧಿಸುವ ಪ್ರಕಾರ ಹೇಗೆ ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದೇನೆ. ತಾವದಾಹ ಸತ್ವಂ ರಜಸ್ತಮೋ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ಎಂಬ ಶ್ಲೋಕದಲ್ಲಿ ಪ್ರಕೃತಿ ಸಂಭವ ಅಂದರೆ ತ್ರಿಗುಣಾತ್ಮಕ ಜಡ ಪ್ರಕೃತಿತಃ ಸಂಭವಂತಹ ತದಂಶಭೂತಾಃ ಸತ್ವಂ ರಜಸ್ತಮ ಇತಿ ಗುಣಾಃ ತಥಾ ಪ್ರಕೃತಿ ಸಂಭವಾಃ ಚಿತ್ಪ್ರಕೃತಿತಃ ಸೃಷ್ಟಿಕಾಲೇ ವಿಭಜ್ಯಮಾನಾಃ ಸದ್ಗುಣತ್ವ ಸೃಷ್ಟ್ಯಾದಿರಂಜನಕರ್ತೃತ್ವ ಜೀವಗ್ಲಪ್ನತ್ವ ಹೇತುತ್ವ ನಿಮಿತ್ತೈಃ ಕ್ರಮಾತ್ ಸತ್ವರಜಸ್ತಮಶಬ್ದಿತಾಃ ಶ್ರೀಭೂದುರ್ಗಾಖ್ಯಾಃ ಗುಣಾಃ ಕ್ರಮಾತ್ ಗುಣತ್ರಯಾಭಿಮಾನಿನ್ಯಃ ತಿಸ್ರಃ ದೇವ್ಯಶ್ಚ ದೇಹೇ ಸ್ಥಿತಂ ಅವ್ಯಯಂ ಸ್ವರೂಪತಃ ವ್ಯಯಹೀನಂ ಜೀವಜಾತಂ ನಿಬದ್ಧಂತಿ. ಪ್ರಕೃತಿ ಸಂಭವಾಃ, ಈ ಸತ್ವರಜಸ್ತಮ ಗುಣಾತ್ಮಕವಾಗಿರತಕ್ಕಂತಹ ಏನು ಜಡ ಪ್ರಕೃತಿ ಇದೆ ಆ ಪ್ರಕೃತಿಯಿಂದ ಸಂಭವಂತಹ ಹುಟ್ಟಿದಂತಹ ತದಂಶಭೂತಾಃ ಅದರ ಅಂಶಗಳಾಗಿರತಕ್ಕಂತಹ ಯಾವುದು ಸತ್ವರಜಸ್ತಮೋ ಇತಿ ಗುಣಾಃ ಸತ್ವರಜಸ್ತಮಸ್ಸು ಎಂಬ ಗುಣಗಳು ತಥಾ ಹಾಗೆಯೇ ಪ್ರಕೃತಿ ಸಂಭವಾಃ ಪ್ರಕೃತಿಯಿಂದ ಹುಟ್ಟಿದವುಗಳು, ಪ್ರಕೃತಿಯಿಂದ ಚೇತನ ಪ್ರಕೃತಿ ಮಹಾಲಕ್ಷ್ಮಿಯಿಂದ ಸೃಷ್ಟಿಕಾಲದಲ್ಲಿ ಹುಟ್ಟಿದವು ಅಂತ ಅರ್ಥ. ಚಿತ್ ಪ್ರಕೃತಿತಃ ಮಹಾಲಕ್ಷ್ಮಿಯಿಂದ ಸೃಷ್ಟಿಕಾಲದಲ್ಲಿ ವಿಭಜ್ಯಮಾನಾಃ ಹೊರಗೆ ಬರತಕ್ಕಂತಹ ಸದ್ಗುಣತ್ವ ಸೃಷ್ಟ್ಯಾದಿ ರಂಜಕರ್ತೃತ್ವ ಜೀವಗ್ಲಪ್ನತ್ವ ಹೇತುತ್ವ ನಿಮಿತ್ತೈಃ. ಸದ್ಗುಣತ್ವ ಸತ್ವಗುಣದ್ದು ಸದ್ಗುಣತ್ವ, ರಜೋಗುಣದ್ದು ಸೃಷ್ಟ್ಯಾದಿ ರಂಜನಕರ್ತೃತ್ವ ಮತ್ತು ತಮಸ್ಸು ಜೀವಗ್ಲಪನ ಹೇತುತ್ವ, ಈ ನಿಮಿತ್ತಗಳಿಂದ ಕ್ರಮವಾಗಿ ಸತ್ವರಜಸ್ತಮೋ ಸತ್ವರಜಸ್ತಮೋ ಶಬ್ದಗಳಿಂದಲೇ ವಾಚ್ಯವಾಗಿರತಕ್ಕಂತಹ ಸತ್ವರಜಸ್ತಮ ಶಬ್ದಿತಾಃ ಸತ್ವ ರಜಸ್ಸು ತಮಸ್ಸು ಶಬ್ದಗಳಿಂದ ವಾಚ್ಯವಾಗಿರತಕ್ಕಂತಹ ಶ್ರೀ ಭೂ ದುರ್ಗಾ, ಸತ್ವ ಅಂದರೆ ಶ್ರೀ, ರಜಸ್ಸು ಅಂದರೆ ಭೂ, ತಮಃ ಅಂದರೆ ದುರ್ಗಾ, ಹೀಗೆ ಶ್ರೀಭೂ ದುರ್ಗಾಖ್ಯಾಹ ಸತ್ವರಜಸ್ತಮೋ ಶಬ್ದಗಳಿಂದ ಹೇಳಲ್ಪಟ್ಟ ಶ್ರೀಭೂ ದುರ್ಗಾ ಎಂಬ ಏನು ಈ ಗುಣಗಳಿವೆ. ಅರ್ಥಾತ್ ಗುಣಾಭಿಮಾನಿಯಾಗಿರತಕ್ಕಂತಹ ಅಭಿಮಾನಿಗಳು ಕ್ರಮಾತ್ ಸತ್ವಕ್ಕೆ ಶ್ರೀ, ರಜಕ್ಕೆ ದುರ್ಗಾ, ತಮಸ್ಸಿಗೆ ಸತ್ವಕ್ಕೆ ಶ್ರೀ, ರಜಸ್ಸಿಗೆ ಭೂದೇವಿ,
ಮತ್ತು ತಮಸ್ಸಿಗೆ ದುರ್ಗಾ. ಹೀಗೆ ಈ ಗುಣತ್ರಯಗಳ ಅಭಿಮಾನಿಗಳಾಗಿರತಕ್ಕಂತಹ ಶ್ರೀಭೂ ದುರ್ಗಾ ಇವರು ತಿಸ್ರಃ ದೇವ್ಯಶ್ಚ, ಈ ಮೂರು ದೇವತೆಯರು ದೇಹದಲ್ಲಿರತಕ್ಕಂತಹ ದೇಹೇ ಸ್ಥಿತಂ ಅವ್ಯಯಂ ನಾಶಹೀನನಾಗಿರ್ತಕ್ಕಂಥವನು, ಸ್ವರೂಪತಃ ವ್ಯಯಹೀನಂ ಸ್ವರೂಪತಃ ನಾಶರಹಿತನಾಗಿರ್ತಕ್ಕಂತಹ ಜೀವನನ್ನು, ಒಬ್ಬನೇ ಜೀವ ಅಲ್ಲ, ಜಾತ್ಯ ಏಕವಚನ, ಜಾತಿಯಲ್ಲಿ ಏಕವಚನ ಅಂತ ಅಂದರೆ ಜೀವಜಾತ ಅಂತ ಅರ್ಥ. ಒಬ್ಬನೇ ಜೀವ ಅಂತ ಇಟ್ಕೊಳ್ಬಾರ್ದು, ಎಲ್ಲ ಜೀವಿಗಳನ್ನು ಕೂಡ ಹಾಗೆ ಅಂತಹ ಸಂಸಾರಿ ಜೀವನನ್ನು ನಿಬದ್ಧಂತಿ ಬಂಧಿಸ್ತಾರೆ. ಸರ್ವಾಸಾಂ ಸರ್ವಜೀವಬಂಧಕತ್ವೇಪಿ ಸತ್ವಾಭಿಮಾನಿ ಶ್ರೀ ದೇವಬಂಧಿಕಾ ರಜೋಭಿಮಾನಿ ಭೂದೇವಿ ಮನುಷ್ಯಬಂಧಿಕಾ. ಎಲ್ಲ ಲಕ್ಷ್ಮೀದೇವಿ ಎಲ್ಲ ರೂಪಗಳು ಎಲ್ಲ ಜೀವರನ್ನ ಬಂಧಿಸ್ತವೆ. ಆದರೆ ವಿಶೇಷವಾಗಿ ಯಾರನ್ನು ಬಂಧಿಸುವುದು ಅಂದರೆ ಲಕ್ಷ್ಮೀದೇವಿಯು ಸತ್ವಾಭಿಮಾನಿಯಾಗಿರ್ತಕ್ಕಂತಹ ಶ್ರೀದೇವಿ ದೇವತೆಗಳನ್ನು, ರಜೋಭಿಮಾನಿಯಾಗಿರ್ತಕ್ಕಂತಹ ಭೂದೇವಿ ಮನುಷ್ಯರನ್ನು, ತಮೋಭಿಮಾನಿಯಾಗಿರ್ತಕ್ಕಂತಹ ದುರ್ಗಾದೇವಿ ದೈತ್ಯರನ್ನು ಬಂಧಿಸ್ತಾಳೆ. ಇದು ವಿಶೇಷವಾಗಿ ಇದನ್ನು ನಾವು ತಿಳ್ಕೊಳ್ಬೇಕು. ಲಕ್ಷ್ಮೀದೇವಿ ಎಲ್ಲ ರೂಪಗಳು ಎಲ್ಲ ಜೀವರನ್ನು ಬಂಧಿಸ್ತವೆ. ವಿಶೇಷವಾಗಿ ತತ್ವಾಭಿಮಾನಿಯಾಗಿರ್ತಕ್ಕಂತಹ ಶ್ರೀದೇವಿ ರೂಪ ಅದು ದೇವತೆಗಳನ್ನು, ಮತ್ತು ಭೂರೂಪ ಅದು ಮನುಷ್ಯರನ್ನು, ತಮೋಭಿಮಾನಿಯಾಗಿರ್ತಕ್ಕಂತಹ ದುರ್ಗಾರೂಪ ದೈತ್ಯರನ್ನು ಬಂಧಿಸ್ತಾಳೆ. ಈ ರೀತಿಯಾಗಿ ಅಂತ ವಿಶೇಷವಾಗಿ ತಿಳ್ಕೊಳ್ಬೇಕು. ಅತ್ರ ದೇಹೆ ಅಂತ ಯಾಕೆ ಹೇಳಿದ್ದು ಅಂದರೆ, ಅತ್ರ ಅಂತ ಹೇಳದೆ ಹೋಗಿದ್ರೆ ಭೂತಪೂರ್ವಗತ್ಯ ಮುಕ್ತಾನಾಪಿ ವಿದೇಹಿತ್ವ ತದ್ವ್ಯಾವೃತ್ಯರ್ಥ. ಈ ದೇಹದಲ್ಲಿ ಅಂತ ಹೇಳದೆ ಹೋಗಿದ್ರೆ ಶ್ಲೋಕದಲ್ಲಿ ಅತ್ರ ದೇಹಿನಂ ನಿಬಧ್ನಂತಿ ಅಂತ ಶ್ಲೋಕದಲ್ಲಿರುವಂಥದ್ದು. ಈ ದೇಹದಲ್ಲಿ ಅಂತ ದೇಹ ಅಂತ ಬೇಕಾಗಿರಲಿಲ್ಲ, ದೇಹಿನಂ ಅಂತ ಹೇಳಿದರೆ ಸಾಕಿತ್ತು. ನಿಬದ್ಧಂತಿ ಮಹಾಬಾಹೋ ದೇಹಿನಮವ್ಯಯಂ, ದೇಹದಲ್ಲಿ ದೇಹಿಯನ್ನು ಬಂಧಿಸ್ತಾವೆ ಅಂತ ಅಷ್ಟು ಹೇಳ್ಬೋಯಿತ್ತು. ದೇಹ ಅಂತ ಹೇಳಿದ್ದು ಯಾಕೆ ಅಂತಂದರೆ, ದೇಹ ಇತ್ಯುಕ್ತಿ ದೇಹ ಅಂತ ಹೇಳಿದ್ದು ಯಾಕೆ ಅಂದರೆ ಭೂತಪೂರ್ವಗತ್ಯ ಮುಕ್ತಾನಾಮಪಿ ದೇಹಿತ್ವ. ಮುಕ್ತರು ಕೂಡ ದೇಹಿಗಳೇ, ಅವ್ರಿಗೂ ದೇಹ ಇದೆ, ಆದರೆ ಅವ್ರಿಗಿರ್ತಕ್ಕಂಥ ದೇಹ ಬೇರೆ. ಈ ಸಂಸಾರಾವಸ್ಥೆಯಲ್ಲಿ ಅವರು ದೇಹಿಗಳಾಗಿದ್ದರು ಹಿಂದೆ. ಹಾಗಿರುವಾಗ ಈಗ ಆ ದೇಹದ ಬಂಧನ ಇಲ್ಲ ಅವರಿಗೆ. ಆ ಮುಕ್ತರನ್ನು ವ್ಯಾವೃತ್ತಿಗೊಳಿಸಲಿಕ್ಕೋಸ್ಕರವಾಗಿ ಅವರನ್ನು ಮಹಾಲಕ್ಷ್ಮಿ ಮತ್ತೆ ಬಂಧಿಸುವುದಿಲ್ಲ. ಅವರು ಮುಕ್ತರಾಗಿದ್ದಾರೆ. ಯಾರು ಸಂಸಾರಾವಸ್ಥೆಯಲ್ಲಿ ದೇಹಿಗಳಾಗಿದ್ದಾರೋ ಅಂಥವ್ರು ಮಾತ್ರ. ಈಗ ಅವರು ಹಿಂದೆ ಸಂಸಾರಾವಸ್ಥೆಯಲ್ಲಿ ದೇಹಿಗಳಾಗಿದ್ದರು, ಈಗ ಆ ದೇಹ ಸಂಬಂಧ ಇಲ್ಲ ಅವರಿಗೆ, ಆ ದೇಹದ ಬಂಧನವೂ ಇಲ್ಲ. ಆದ್ದರಿಂದ ಅಂತಹ ಮುಕ್ತರಿಗೆ ಈ ಮಹಾಲಕ್ಷ್ಮಿಯಿಂದ ಬಂಧನ ಇಲ್ಲ. ಅದನ್ನೇ ವ್ಯಾವೃತ್ತಿಗೋಸ್ಕರವಾಗಿ ದೇಹೆ ಅಂತ ಹೇಳಿತು. ಈ ಸತ್ವರಜಸ್ತಮೋ ಗುಣಗಳು ಹೇಗೆ ಬಂಧಿಸ್ತವೆ ಎಂಬುದನ್ನು ಮುಂದಿನ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಘೇನ ಬಧ್ನಾತಿ ಜ್ಞಾನಸಂಘೇನ ಚಾನಘ. ಅನಘ ಅಂದರೆ ಅಘರಹಿತನೇ, ಅಘ ಅಂದರೆ ಪಾಪರಹಿತನೇ. ಈ ಮೂರು ಗುಣಗಳಲ್ಲಿ ತತ್ರ, ಆ ಮೂರು ಗುಣಗಳಲ್ಲಿ ಸತ್ವಗುಣವು ಅಂತ ಅರ್ಥ. ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖಸಂಗೇನ ಜ್ಞಾನಸಂಗೇನ ಚ ಬಧ್ನಾತಿ. ಸತ್ವಗುಣ ಏನು ಮಾಡುತ್ತೆ ಅಂದರೆ, ಈ ಪ್ರಕೃತಿ ಅಭಿಮಾನಿಯಾಗಿರ್ತಕ್ಕಂತಹ ಮಹಾಲಕ್ಷ್ಮಿ ಮೂರು ರೂಪಗಳು ಹೇಳಿದರು. ಸತ್ವಾಭಿಮಾನಿ ಶ್ರೀ, ರಜೋಭಿಮಾನಿ ದುರ್ಗಾ, ರಜೋಭಿಮಾನಿ ಭೂದೇವಿ, ತಮೋಭಿಮಾನಿ ದುರ್ಗಾ. ಈ ಲಕ್ಷ್ಮಿಯ ರೂಪಗಳಲ್ಲಿ ಶ್ರೀರೂಪ ಅದು ಸತ್ವಗುಣ ಅಭಿಮಾನಿನಿಯಾಗಿರ್ತಕ್ಕಂತಹ ರೂಪ. ಆ ಶ್ರೀರೂಪ ನಿರ್ಮಲವಾದುದರಿಂದ ಅದು ಜ್ಞಾನವನ್ನು ಉಂಟು ಮಾಡುತ್ತೆ. ಪ್ರಕಾಶಕಂ ಜ್ಞಾನಜನಕ, ಜ್ಞಾನ ಬರುವಂತೆ ಮಾಡುತ್ತೆ. ಸತ್ವಗುಣ ಅದು ಜ್ಞಾನ ಬರುವಂತೆ ಮಾಡುತ್ತೆ. ಅಷ್ಟು ಮಾತ್ರ ಅಲ್ಲ, ಅನಾಮಯಂ, ಆಮಯ ಅಂದರೆ ರೋಗ, ಅನಾಮಯ ಅಂದರೆ ರೋಗಾದಿ ಪರಿಹಾರವನ್ನು ಮಾಡುವಂಥದ್ದು. ಸುಖಸಂಗೇನ ಬಧ್ನಾತಿ, ಆ ರೋಗ ಪರಿಹಾರಕವಾಗಿ
ಸುಖ ಸಂಗೇನ ಸುಖದ ಸಂಗ ಆಸಕ್ತಿ ಸುಖದ ಆಸಕ್ತಿಯಿಂದ ಮತ್ತು ಜ್ಞಾನ ಸಂಗೇನ ಜ್ಞಾನದ ಆಸಕ್ತಿಯಿಂದ ಅದು ದೇವತೆಗಳನ್ನು ಬಂಧಿಸುತ್ತೆ ಅಂತ ಈ ಶ್ಲೋಕದ ಪದಪದಾರ್ಥ. ತತ್ರ ಆ ಮೂರು ಗುಣಗಳಲ್ಲಿ ಸತ್ವಂ ಸತ್ವಗುಣವು ಅರ್ಥಾತ್ ಸತ್ವಗುಣಾಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯ ಶ್ರೀರೂಪವು ನಿರ್ಮಲವಾದುದರಿಂದ ಪ್ರಕಾಶಕಂ ಜ್ಞಾನಜನಕವಾಗಿದೆ, ಅನಾಮಯಂ ರೋಗಾದಿ ಪರಿಹಾರಕವಾಗಿದೆ. ಅಂತಹ ಆ ರೂಪ ಸುಖಸಂಗೇನ ಸುಖದಲ್ಲಿ ಆಸಕ್ತಿ ಸುಖದ ಆಸಕ್ತಿಯಿಂದಲೂ ಜ್ಞಾನಸಂಗೇನ ಜ್ಞಾನದ ಆಸಕ್ತಿಯಿಂದಲೂ ಅದು ಬಧ್ನಾತಿ. ಯಾರನ್ನು ಬಧ್ನಾತಿ? ದೇವತೆಗಳನ್ನು ಬಂಧಿಸ್ತದೆ ಅಂತ. ಶ್ರೀಭೂ ದುರ್ಗಾಭಿ ಕ್ರಿಯಮಾಣಂ ಶ್ರೀಭೂ ದುರ್ಗಾ ಈ ರೂಪಗಳಿಂದ ಮಾಡಲ್ಪಡತಕ್ಕಂತಹ ಬಂಧನ. ಯಾರ ಬಂಧನ? ದೇವಾದಿ ತ್ರಿತಯ ವಿಷಯ ಬಂಧನ. ದೇವ ದಾನವ ಮತ್ತು ಮನುಷ್ಯರು, ದೇವತೆಗಳು, ಮನುಷ್ಯರು, ದೈತ್ಯರು, ಇವರ ದೇವಾದಿತ್ರಯ ವಿಷಯ ದೇವ ಮನುಷ್ಯ ದೈತ್ಯ ಇವರಿಗೆ ಸಂಬಂಧಪಟ್ಟಂತಹ ಏನು ಬಂಧನ ಇದೆ ಆ ಬಂಧನದ ರೀತಿಯನ್ನು ಇಲ್ಲಿ ಪ್ರತ್ಯೇಕವಾಗಿ ಮುಂದಿನ ಶ್ಲೋಕಗಳಿಂದ 3 ಶ್ಲೋಕಗಳಿಂದ, ಒಂದು ಶ್ಲೋಕದಲ್ಲಿ ಸತ್ವಗುಣದ ಬಗ್ಗೆ, ಒಂದು ಶ್ಲೋಕದಲ್ಲಿ ರಜೋಗುಣದ ಬಗ್ಗೆ, ಒಂದು ಶ್ಲೋಕದಲ್ಲಿ ತಪಗುಣದ ಬಗ್ಗೆ, ಹೀಗೆ 3 ಶ್ಲೋಕಗಳಿಂದ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಹೇಳ್ತಾ ಇದ್ದಾರೆ. ತತ್ರ ಅಂತ ಈ 3 ಶ್ಲೋಕಗಳಿಂದ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖಸಂಗೇನ ಬಧ್ನಾತಿ ಜ್ಞಾನಸಂಗೇನ ಚಾನಘ. ತತ್ರ ಅಂದರೆ ತೇಷು ಗುಣೇಶು ಆ 3 ಗುಣಗಳಲ್ಲಿ ಅರ್ಥಾತ್ ತಾಸು ದೇವೀಶು ಆ ಶ್ರೀಭೂ ದುರ್ಗಾ ಎಂಬ ಮಹಾಲಕ್ಷ್ಮಿಯ 3 ರೂಪಗಳಲ್ಲಿ ಸತ್ವಂ ಸತ್ವಾಭಿಮಾನಿಯಾಗಿರತಕ್ಕಂತಹ ಶ್ರೀತತ್ವವು ನಿರ್ಮಲವಾದುದರಿಂದ ಅನಾಮಯಂ ಅನಾಮಯ ಅಂದರೆ ನವಿದ್ಯತೆ ಆಮಯ ಯಸ್ಮಾತ್ ತತ್ ಅನಾಮಯಂ ಆಮಯ ಯಸ್ಮಾತ್ ನವಿದ್ಯತೆ ಆಮಯ ಈ ಯಾವುದರಿಂದ ಆಮಯ ಇಲ್ಲವೋ ಅಂದರೆ ಆಮಯ ಅಂದರೆ ರೋಗ, ಯಾವುದರಿಂದ ರೋಗ ಇಲ್ಲವೋ ಅರ್ಥಾತ್ ರೋಗ ಪರಿಹಾರಕವಾಗಿ ಅಂತ ಅರ್ಥ. ರೋಗ ಪರಿಹಾರವನ್ನು ಮಾಡಿ ವ್ಯಾಧ್ಯಾದಿ ಉಪದ್ರವ ಯಸ್ಮಾತ್ ತಚ್ಚ ಅಂತಹ ಆ ಸತ್ವಗುಣ ಪ್ರಕಾಶಕಂ ತತ್ವಜ್ಞಾನವನ್ನು ಉತ್ಪಾದನೆ ಮಾಡುತ್ತೆ. ತತ್ವಜ್ಞಾನೋತ್ಪಾದಕಂ ಸತ್ ತತ್ವಜ್ಞಾನವನ್ನು ಉಂಟು ಮಾಡುತ್ತಾ, ಪ್ರಕಾಶಕಂ ಅಂದರೆ ತತ್ವಜ್ಞಾನವನ್ನು ಉಂಟು ಮಾಡುತ್ತಾ ಅಂತಹ ಮಾಡುತ್ತಾ ಸುಖಸಂಗೇನ ತತ್ವಜ್ಞಾನದ ಸಂಘದಿಂದ ತತ್ವಜ್ಞಾನದಲ್ಲಿ ಆಸಕ್ತಿಯಿಂದ ಅದು ದೇವತೆಗಳನ್ನು ಬಧ್ನಾತಿ. ಸುಖಸಂಗೇನ ತತ್ವಜ್ಞಾನ ಸಂಗೇನ ಚ ಸುಖಾಸಕ್ತಿಯಿಂದಲೂ ಜ್ಞಾನಾಸಕ್ತಿಯಿಂದಲೂ ದೇವತೆಗಳನ್ನು ಅದು ಬಂಧಿಸುತ್ತೆ ಅಂತ ಈ ಶ್ಲೋಕದ ಅಭಿಪ್ರಾಯ. ಇನ್ನು ರಜೋಗುಣ ಅದು ಕರ್ಮಾಸಕ್ತಿಯನ್ನು, ಇದು ಸುಖಾಸಕ್ತಿ. ಸತ್ವಗುಣ ಸುಖಾಸಕ್ತಿಯನ್ನುಂಟು ಮಾಡುತ್ತೆ, ಜ್ಞಾನಾಸಕ್ತಿಯನ್ನುಂಟು ಮಾಡುತ್ತೆ, ಜ್ಞಾನಜನಕವಾಗಿದೆ. ರಜೋಗುಣ ಏನು ಮಾಡುತ್ತೆ ಅಂದರೆ ರಜೋ ರಾಗಾತ್ಮಕಂ ವಿದ್ಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಇದು ರಜೋಗುಣ, ಅದು ತೃಷ್ಣಾಸಂಗ ಸಮುದ್ಭವಂ. ತೃಷ್ಣ ಅಂದ್ರೇನು? ಇದು ನನಗಾಗಬೇಕು, ಇದು ನನಗೆ ಸಿಗಬೇಕು ಅನ್ನೋ ಆಸೆ ತೃಷ್ಣ. ಆ ತೃಷ್ಣಾ ಸಂಗ ಅದರ ಒಂದು ಸಂಗ ಆಸಕ್ತಿ, ವಸ್ತುಗಳಲ್ಲಿ ಆಸಕ್ತಿ ಮೂಡುವಂಥದ್ದು. ಇದು ನನಗೆ ಬೇಕು ಅನ್ನೋದು ತೃಷ್ಣ. ಆ ತೃಷ್ಣ ಮತ್ತು ಸಂಗ ಅಂದರೆ ವಸ್ತುಶಃ ಆಸಕ್ತಿ. ಇದು ವಸ್ತುಗಳಲ್ಲಿ ಆಸಕ್ತಿಯು ಬರುವಂತೆ ಮಾಡುತ್ತೆ. ಇದು ನನಗೆ ಬೇಕು ಅಂತ ಆಸೆ ಹುಟ್ಟಿಸುತ್ತೆ, ಇಂಥ ವಸ್ತು ನನಗೆ ಬೇಕು ಅಂತ ಆಸಕ್ತಿ ಹುಟ್ಟಿಸುತ್ತೆ. ಹೀಗೆ ಆ ವಸ್ತುಗಳಲ್ಲಿ ಆಸಕ್ತಿಯು ಬರುವ ಮೂಲಕವಾಗಿ ಅವುಗಳಿಗೆ ಕಾರಣವಾಗಿರ್ತಕ್ಕಂತಹ ಗುಣ ಯಾವುದು? ರಜೋಗುಣ. ಅದರ ಅಭಿಮಾನಿ ದೇವತೆ ಲಕ್ಷ್ಮಿಯ ಭೂರೂಪ. ಅಂತಹ ಭೂತತ್ವವು ರಾಗಾತ್ಮಕಂ
ಸೃಷ್ಟ್ಯಾದಿರಂಜನ ಸ್ವರೂಪಂ. ಅಲ್ಲಿ ಹೇಳಿದರು ಹಿಂದೆ 3 ಕಾರಣಗಳಿಂದಾಗಿ ಬಂಧನ ಮಾಡುವುದು ಅಂತ. ರಜೋಗುಣ ಇದು ರಾಗಾತ್ಮಕಂ, ಸೃಷ್ಟ್ಯಾದಿ ರೂಪ ರಂಜನೆ ಸ್ವಭಾವವುಳ್ಳದ್ದು. ಇಂತಹ ಈ ರಜೋಗುಣ ಇದರ ಅಭಿಮಾನಿಯಾಗಿರತಕ್ಕಂತಹ ಭೂರೂಪ ಅದೇನು ಮಾಡುತ್ತೆ? ಮನುಷ್ಯ ಜೀವರನ್ನು ಬಂಧಿಸುತ್ತೆ. ಯಾವುದರಿಂದ? ಕರ್ಮಾಸಕ್ತಿಯಿಂದ ಬಂಧಿಸುತ್ತೆ. ರಜೋಭಿಮಾನಿನಿ ಭೂಹು ತೃಷ್ಣಾ ನಾಮ. ತೃಷ್ಣಾ ಅಂದರೆ ಇದಮ್ಮೇ ಭೂಯಾತ್ ಇತಿ ಆಶಾ, ಇದು ನನಗೆ ಬೇಕು ಎಂಬ ಆಶೆ. ಸಂಗಹ ವಸ್ತುಗಳಲ್ಲಿ ಆಸಕ್ತಿ. ಅವುಗಳ ಕಾರಣದಿಂದಾಗಿ ತೃಷ್ಣಾ ಮತ್ತು ಸಂಘ ಇವುಗಳ ಕಾರಣದಿಂದಾಗಿ ಆಸೆ ಮತ್ತು ವಸ್ತುಗಳಲ್ಲಿ ಆಸಕ್ತಿ ಇವುಗಳ ಒಂದು ಕಾರಣವಾಗಿರ್ತಕ್ಕಂಥದ್ದು ಯಾವುದು? ರಜೋಗುಣ. ಆ ರಜೋಗುಣದ ಅಭಿಮಾನಿ ಯಾರು? ಅದು ಭೂರೂಪ. ತೃಷ್ಣಾ ನಾಮ ಇದಮ್ಮೇ ಭೂಯ ಇತಿ ಆಶಾ, ಸಂಘ ವಸ್ತುಷ ಆಸಕ್ತಿ. ತಯೋಹೋ ಅಂದರೆ ತೃಷ್ಣಾ ಸಂಗಯೋಹೋ, ತೃಷ್ಣಾ ಮತ್ತು ಸಂಘ ಅಂದರೆ ಆಸೆ ಮತ್ತು ಆಸಕ್ತಿ, ವಸ್ತುಗಳಲ್ಲಿ ಆಸಕ್ತಿ, ಇವುಗಳ ಸಮುದ್ಭವ. ಇದು ಯಾವುದರಿಂದ ಆಗತ್ತೆ? ಯಸ್ಮಾತ್ ತತ್, ಅದು ಏನು? ತೃಷ್ಣಾಸಂಗ ಸಮುದ್ಭವಂ ರಜಃ. ತೃಷ್ಣಾಸಂಗ ಸಮುದ್ಭವಂ, ತೃಷ್ಣ ಹಾಗೂ ಸಂಘ ಇವುಗಳನ್ನು ಉಂಟು ಮಾಡುವಂಥದ್ದು ಅದ್ಯಾವುದು? ರಜೋಗುಣ. ಅಂತಹ ರಜೋಗುಣಕ್ಕೆ ಅಭಿಮಾನಿನಿ ಭೂದೇವಿ ಅಂದರೆ ಭೂತತ್ವವು ರಾಗಾತ್ಮಕಂ ಸೃಷ್ಟ್ಯಾದಿ ರಂಜನ ರೂಪಂ, ಸೃಷ್ಟ್ಯಾದಿ ರೂಪ ರಂಜನೆಯ ಸ್ವಭಾವವುಳ್ಳದ್ದು ಅಂತ ತಿಳ್ಕೋ. ತತ್ ಆ 2 ಬಗೆಯ ರಜೋಗುಣವು ಅಂದರೆ ರಜೋಗುಣ ಮತ್ತು ಅದರ ಅಭಿಮಾನಿಯಾಗಿರತಕ್ಕಂಥ ಭೂರೂಪ, ಆ 2 ಬಗೆಯ ರಜೋಗುಣ, ಒಂದು ರಜೋಗುಣ ಮತ್ತೊಂದು ರಜೋಗುಣಾಭಿಮಾನಿಯಾಗಿರತಕ್ಕಂತಹ ದ್ವಿವಿಧಂ ರಜಃ. ಆ 2 ವಿಧವಾಗಿರತಕ್ಕಂಥದ್ದು. 2 ವಿಧ ಅಂದರೆ ಒಂದು ರಜೋಗುಣ ಮತ್ತೊಂದು ಅದರ ಅಭಿಮಾನಿಯಾಗಿರ್ತಕ್ಕಂಥ ಭೂರೂಪ. ಇವೆರಡು ಮನುಷ್ಯನನ್ನು, ದೇಹಿಯಾಗಿರತಕ್ಕಂತಹ ಮನುಷ್ಯನನ್ನು, ದೇಹಧಾರಿಯಾಗಿರತಕ್ಕಂತಹ ಮನುಷ್ಯ ಜೀವರನ್ನು ಕರ್ಮಸಂಗೇನ ಬದ್ಧಾತಿ. ಕರ್ಮಸಂಗೇನ ಕರ್ಮದಲ್ಲಿ ಆಸಕ್ತಿ ಮೂಡಿಸುವ ಮೂಲಕವಾಗಿ ಕರ್ಮಾಸಕ್ತಿಯಿಂದ ಅದು ಮನುಷ್ಯನನ್ನು ಬಂಧಿಸುತ್ತೆ. ಇದು ರಜೋಗುಣದ ಕೆಲಸ. ಹೀಗೆ ರಜೋಗುಣದ ಅಭಿಮಾನಿಯಾಗಿರತಕ್ಕಂತಹ ಭೂತತ್ವ ಅದು ಮನುಷ್ಯರನ್ನು ಕರ್ಮದಲ್ಲಿ ಆಸಕ್ತಿ ಉಂಟಾಗುವಂತೆ ಮಾಡುತ್ತೆ, ಆ ಮೂಲಕವಾಗಿ ಬಂಧಿಸುತ್ತೆ. ಇನ್ನು ತಮೋಗುಣ ಹೇಗೆ ಬಂಧಿಸುತ್ತೆ ಅಂದರೆ ತಮಸ್ತು ಅಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ಹೇ ಭಾರತ, ಹೇ ಅರ್ಜುನ, ಈ ಅಜ್ಞಾನಜ, ಅಜ್ಞಾನಂ ಜಾಯತೆ ಯತಃ ಇತಿ ಅಜ್ಞಾನಜ. ತಮಸ್ಸು ಅಜ್ಞಾನಜ, ಅಜ್ಞಾನಕ್ಕೆ ಕಾರಣವಾಗಿರುವಂಥದ್ದು. ಅಂತಹ ತಮೋಗುಣ ಅದರ ಅಭಿಮಾನಿನಿ ದುರ್ಗಾ. ಅಜ್ಞಾನಂ ಜಾಯತೆ ಯತಃ ಇತಿ ಅಜ್ಞಾನಜಂ. ಯಾವುದರಿಂದ ಅಜ್ಞಾನ ಉಂಟಾಗತ್ತೋ ಅದು ಅಜ್ಞಾನಜ. ಅಜ್ಞಾನ ಎಂಬುದು ತಮಸ್ಸಿನಿಂದ ಬರುವಂಥದ್ದು. ಜ್ಞಾನ ಅನ್ನೋದು ಸತ್ವದಿಂದ ಬರುವಂಥದ್ದು, ಅಜ್ಞಾನ ಅನ್ನೋದು ತಮಸ್ಸಿಂದ ಬರುವಂಥದ್ದು. ಅಂತಹ ಅಜ್ಞಾನಜವಾಗಿರತಕ್ಕಂತಹ ತಮಸ್ಸಿಗೆ ಅಭಿಮಾನಿನಿ ಅವಳು ದುರ್ಗಾ. ಅಂತಹ ದುರ್ಗಾ ತತ್ವವು ಸರ್ವದೇಹಿನಾಂ ಮೋಹನಂ ವಿದ್ಧಿ. ಎಲ್ಲ ದೇಹಿಗಳಿಗೆ, ಎಲ್ಲ ಜೀವರಿಗೆ ಅದು ಮಿಥ್ಯಾಜ್ಞಾನಜನಕ. ಎಲ್ಲ ಜೀವರಂದ್ರೆ ಯಾರು? ದೈತ್ಯರಿಗೆ. ದೈತ್ಯರಿಗೆ ಮಿಥ್ಯಾಜ್ಞಾನವನ್ನುಂಟು ಮಾಡುತ್ತೆ. ತತ್ ದ್ವಿರೂಪಂ ತಮಃ. ಆ 2 ರೂಪವಾಗಿರತಕ್ಕಂತಹ ದ್ವಿರೂಪವಾಗಿರತಕ್ಕಂತಹ ತಮಸ್ಸು, ಒಂದು ತಮೋಗುಣ ಮತ್ತು ತಮೋಭಿಮಾನಿಯಾಗಿರತಕ್ಕಂತಹ ದುರ್ಗೆ, ಇವೆರಡು ಈ ದೈತ್ಯರಿಗೆ ಮಿಥ್ಯಾಜ್ಞಾನವನ್ನು ಉಂಟು ಮಾಡುವ ಮೂಲಕವಾಗಿ ಅವರನ್ನು ಬಂಧಿಸ್ತದೆ. ಅದರ ಪರಿಣಾಮವಾಗಿ ಅವರಿಗೆ ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆಗಳು ಇವೆಲ್ಲ ಹೆಚ್ಚಾಗಿ ಉಂಟಾಗುವಂಥದ್ದು. ಹೀಗೆ ಅಧರ್ಮ ಬುದ್ಧಿ, ಆಲಸ್ಯ,
ನಿದ್ರೆಗಳಿಂದ ಆ ದೈತ್ಯ ಜನರನ್ನು ತಮೋಭಿಮಾನಿಯಾಗಿರತಕ್ಕಂತಹ ದುರ್ಗಾರೂಪ ಅದು ಬಂಧಿಸುತ್ತೆ. ಹೀಗೆ 3 ಗುಣಗಳು ಯಾವ ರೀತಿಯಲ್ಲಿ ಜೀವರನ್ನು ಈ ಸಂಸಾರದಲ್ಲಿ ಬಂಧಿಸ್ತವೆ ಎಂಬುದನ್ನು ಈ 3 ಶ್ಲೋಕಗಳ ಮೂಲಕವಾಗಿ ಹೇಳಿ, ಮುಂದೆ ಈ ತ್ರಿಗುಣಗಳ ಒಂದು ಕಾರ್ಯ ಏನು? ಸತ್ವಂ ಸುಖೇ ಸಂಜಯತಿ ರಜಕರ್ಮಾಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಇವುಗಳ ಕಾರ್ಯ ಏನು ಅದನ್ನು ಹೇಳ್ತಾ ಇರೋದು. ಸತ್ವಗುಣ ಅದು ಸುಖ ವಿಷಯದಲ್ಲಿ ಪ್ರವೃತ್ತಿಯನ್ನುಂಟು ಮಾಡುತ್ತೆ, ರಜೋಗುಣ ಕರ್ಮ ವಿಷಯದಲ್ಲಿ ಪ್ರವೃತ್ತಿಯನ್ನುಂಟು ಮಾಡುತ್ತೆ, ತಮೋಗುಣ ಅದು ದುರ್ಗಾತತ್ವ ಮನಸ್ಸಿನ ಜ್ಞಾನಶಕ್ತಿಯನ್ನು ಹಿಡಿದು ಅಧರ್ಮದಲ್ಲಿ ಬುದ್ಧಿ ಮೂಡುವ ಹಾಗೆ, ಆಲಸ್ಯ ನಿದ್ರೆ ಇವುಗಳಲ್ಲಿ ಪ್ರವೃತ್ತಿ ಉಂಟಾಗುವಂತೆ ಇದು ಮಾಡುತ್ತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು. ಸತ್ವಾದೀನಾಂ ಸುಖ ಸಂಪಾದನೆಯೇವ ಬಂಧಕತ್ವಂ. ಸತ್ವಾದಿ ಗುಣಗಳು ಹೇಗೆ ಬಂಧಕಗಳು ಅಂದರೆ ಸುಖಾದಿಗಳನ್ನು ಉಂಟು ಮಾಡುವ ಮೂಲಕವಾಗಿ ಅವುಗಳು ಬಂಧಕಗಳಾಗ್ತವೆ. ಇತಿ ನಿಯಮಂ. ಈ ನಿಯಮವನ್ನು ಹಿಂದಿನ ಶ್ಲೋಕದಲ್ಲಿ ಹೇಳ್ತಕ್ಕಂತಹ ಹಿಂದಿನ 3 ಶ್ಲೋಕದಲ್ಲಿ ಹೇಳ್ತಕ್ಕಂತಹ ಸತ್ವರ್ಯಸ್ತಮೋ ಗುಣಗಳು ಈ ದೇವತೆಗಳು ಮನುಷ್ಯರು ದೈತ್ಯರನ್ನು ಹೇಗೆ ಬಂಧಿಸ್ತವೆ ಎಂಬುದನ್ನು ಹೇಳಿ ಆ ನಿಯಮವನ್ನು ದೃಢಪಡಿಸ್ತಾ ಇದ್ದಾನೆ ಕೃಷ್ಣ. ಸತ್ವಾದೀನಾಂ ಸುಖಾದಿ ಸಂಪಾದನೆಯೇವ. ಸತ್ವಾದಿ ಗುಣಗಳು ಸುಖಾದಿಗಳನ್ನು ಸಂಪಾದನೆ ಮಾಡುವುದರೊಂದಿಗೆ ಅವುಗಳು ಬಂಧಕಗಳಾಗ್ತವೆ ಎಂಬ ನಿಯಮವನ್ನು ದೃಢಪಡಿಸ್ತಾ ಇದ್ದಾರೆ. ಸತ್ವಂ ಈ ಶ್ಲೋಕದಿಂದ. ಸತ್ವಂ ಸತ್ವಾಭಿಮಾನಿನಿ ಶ್ರೀಹಿ ಅಂತ ಅರ್ಥ. ಸತ್ವಾಭಿಮಾನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ. ಸುಖೇ ಸುಖ ವಿಷಯ ಸಂಜಯತಿ. ಸುಖ ವಿಷಯದಲ್ಲಿ ಪ್ರವೃತ್ತಿ ಉಂಟಾಗುವಂತೆ ಮಾಡುತ್ತೆ. ಇನ್ನು ರಜಃ ಅಂದರೆ ರಜೋಭಿಮಾನಿನಿ ಭೂದೇವಿ. ರಜೋಗುಣ ಮತ್ತು ರಜೋಭಿಮಾನಿನಿ ಭೂದೇವಿ ಇವುಗಳು ಕರ್ಮ ವಿಷಯ ಸಂಜಯತಿ. ಕರ್ಮ ವಿಷಯದಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತದೆ. ಇನ್ನು ತಮಸ್ತು ತಮೋಭಿಮಾನಿ ದುರ್ಗಾಚ. ತಮೋಗುಣ ಹಾಗೂ ತಮೋಗುಣದ ಅಭಿಮಾನಿಯಾಗಿರ್ತಕ್ಕಂತಹ ದುರ್ಗಾದೇವಿ ಜ್ಞಾನಂ ಆವೃತ್ಯ. ಜ್ಞಾನವನ್ನು ಆವೃತ್ಯ ಅಂದರೆ ನಮ್ಮ ಮನಸ್ಸಿನ ತತ್ವಜ್ಞಾನ ಶಕ್ತಿ ಎನ್ನೋದು ತಡೆ ಹಿಡಿದು ನಮ್ಮಲ್ಲಿ ಅಧರ್ಮ ಬುದ್ಧಿ ಬರುವ ಹಾಗೆ, ಆಲಸ್ಯ ಉಂಟಾಗುವ ಹಾಗೆ, ನಿದ್ರೆ ಬರುವ ಹಾಗೆ ಮಾಡುತ್ತೆ. ತಮೋಭಿಮಾನಿ ದುರ್ಗಾ ಜ್ಞಾನಮಾವೃತ್ಯ ಅಂದರೆ ಮನಸಃ ತತ್ವಜ್ಞಾನ ಶಕ್ತಿಂ ಪ್ರತಿಬದ್ಧ್ಯ. ಮನಸ್ಸಿನ ತತ್ವಜ್ಞಾನ ಶಕ್ತಿಯನ್ನು ಪ್ರತಿಬಂಧಿಸಿ ಪ್ರಮಾದೇ ಅಧರ್ಮೇ ಅದು ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆ ಇವುಗಳಲ್ಲಿ ಅದು ನಮ್ಮನ್ನು ಪ್ರವೃತ್ತಿ ಮಾಡುತ್ತೆ. ಉತ ಶಬ್ದಾತ್ ಆಲಸ್ಯಾದಿಗ್ರಹ. ಅಲ್ಲಿ ಹೇಳಿದ್ದು ಶ್ಲೋಕದಲ್ಲಿ ಪ್ರಮಾದೇ ಸಂಜಯತ್ಯುತ. ಪ್ರಮಾದೆ ಅಂತ ಒಂದೇ ಹೇಳಿತ್ತು. ಉತ ಶಬ್ದದಿಂದ ಆಲಸ್ಯಾದಿಗಳನ್ನು ಇಟ್ಕೊಳ್ಬೇಕು. ಬರೀ ಪ್ರಮಾದ ಅಲ್ಲ, ಅಧರ್ಮ ಬುದ್ಧಿ ಮಾತ್ರ ಅಲ್ಲ, ಅಧರ್ಮ ಬುದ್ಧಿ, ಆಲಸ್ಯ, ನಿದ್ರೆ ಇವುಗಳಲ್ಲಿ ಪ್ರವೃತ್ತಿಯನ್ನು ಉಂಟು ಮಾಡುತ್ತೆ ಅಂತ. ಹೀಗೆ 3 ಗುಣಗಳು, 3 ಗುಣಗಳ ಅಭಿಮಾನಿಯಾಗಿರತಕ್ಕಂತಹ ಲಕ್ಷ್ಮೀದೇವಿಯ 3 ರೂಪಗಳು ಮನುಷ್ಯರನ್ನು, ದೈತ್ಯರನ್ನು ಹಾಗೂ ದೇವತೆಗಳನ್ನು ಹೇಗೆ ಬಂಧಿಸ್ತವೆ ಎಂಬ ವಿಚಾರವನ್ನು ಹೇಳಿ ನಮ್ಮಲ್ಲಿ ಸತ್ವಗುಣ ವೃದ್ಧಿ ಆಗಬೇಕು. ಉಳಿದ 2 ಗುಣಗಳು ವೃದ್ಧಿ ಆಗಬಾರ್ದು, ಸತ್ವಗುಣ ಮಾತ್ರ ವೃದ್ಧಿ ಆಗಬೇಕು. ಅದಕ್ಕೆ ಕಾರಣ ಭಗವಂತನ ಅನುಗ್ರಹ, ಅವನ ಕರುಣೆ ಇರಬೇಕು. ಭಗವಂತನ ಕರುಣೆ ಇದ್ದರೆ ಮಾತ್ರ ನಮ್ಮಲ್ಲಿ ಸತ್ವಗುಣ ಹೆಚ್ಚಾಗಲಿಕ್ಕೆ ಸಾಧ್ಯ. ಆ ವಿಚಾರವನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾನೆ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.